ಅಂತ ಹೇಳ್ಬಿಟ್ಟು ಇಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟು ಮತ್ತು ಅದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅದಕ್ಕೆ ಮತ್ತು ಅಜ್ವಾನನ ಸ್ವಲ್ಪ ಪ್ರೆಸ್ ಮಾಡಿ ಹಾಕಬೇಕು. ಹಾಕಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ತಾಯಿದ್ದೀನಿ, ನೈಸ್ ಉಪ್ಪು ಹಾಕ್ಬಿಟ್ಟು ಇಲ್ಲಿ ಒಂದು ದೊಡ್ಡ ಈರುಳ್ಳಿನ ಮೂರು ಈರುಳ್ಳಿಗಳನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನೋಡಿ 3 ಈರುಳ್ಳಿಗೆ 1 ಕಪ್ಪು ಕಡಲೆ ಹಿಟ್ಟಾದರೆ ಸರಿ ಹೋಗುತ್ತೆ. ಅದನ್ನು ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ಉದ್ದುದ್ದಾಗಿ ಹೆಚ್ಕೊಂಡ್ರೇ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಈರುಳ್ಳಿನ ಉದ್ದುದ್ದಾಗಿ ಹೆಚ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಕಲಿಸ್ಕೋಬೇಕು, ಚೆನ್ನಾಗಿ ಕಲಿಸ್ಬೇಕು. ಎಲ್ಲ ಈರುಳ್ಳಿಗೆಲ್ಲ ಹಿಟ್ಟೆಲ್ಲ ಕೋಟಿಂಗ್ ಆಗೋ ಥರ ಕಲಿಸ್ಬೇಕು. ಸ್ವಲ್ಪ ಕಲಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕಲಿಸ್ಕೋಬೇಕು. ಮತ್ತು ಇದಕ್ಕೆ ಸ್ವಲ್ಪ ಸೋಡಾ ಪುಡಿ ಹಾಕ್ತಾಯಿದ್ದೀನಿ. ಸೋಡಾ ಪುಡಿ ಹಾಕಿ ಮತ್ತು ಅದಕ್ಕೆ ಒಂಚೂರು ನೀರು ಹಾಕ್ಬಿಟ್ಟು ಕಲಿಸ್ಬೇಕು. ಜಾಸ್ತಿ ನೀರು ಹಾಕ್ಕೋಬೇಡಿ, ನೀರಾದರೆ ಚೆನ್ನಾಗಿರೋದಿಲ್ಲ. ಸೊ ಅಷ್ಟು ಗಟ್ಟಿಯಾಗಿದ್ರೂ ಚೆನ್ನಾಗಿರೋದಿಲ್ಲ. ಒಂದು ಅದಕ್ಕೆ ಬಜ್ಜಿ ಮಾಡೋ ಅದಕ್ಕೆ ನಾನು ಇದನ್ನು ಕಲಿಸ್ತಾಯಿದ್ದೀನಿ. ನೋಡಿ ಈ ಥರ ಸ್ವಲ್ಪ ಕರಿಬೇವನ್ನು ಹಾಕಬೇಕು. ಕರಿಬೇವು ಹಾಕಿಬಿಟ್ಟು ಮತ್ತು ಕಲಿಸ್ಕೊಳ್ಳಿ. ಈ ಥರ ಕಲಿಸಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಬೇಕು. ನೆಕ್ಸ್ಟು ನೋಡಿ ಈ ಥರ ಆಗಿದೆ. ಇವಾಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಡೀಪ್ ಫ್ರೈ ಮಾಡೋಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಈ ಆಯಿಲು ಸ್ವಲ್ಪ ಕಾಯೋವರೆಗೂ ವೆಯ್ಟ್ ಮಾಡಿ ಅದಕ್ಕೆ ಇವಾಗ ಕಲಸಿಟ್ಕೊಂಡಿರ್ತಕ್ಕಂಥ ಮಿಶ್ರಣನ, ಅಂದರೆ ಈರುಳ್ಳಿ ಬಜ್ಜಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ವಲ್ವ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಕುದೀತಾ ಇರಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿದು ಒಂಚೂರು ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ. ಸ್ವಲ್ಪ ಅದು ಖಾರ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಸೀದಿರೋ ಸ್ಮೆಲ್ ಬರುತ್ತೆ. ಹಾಗಾಗಿ ಖಾರ ಪುಡಿ ಹಾಕಿ ಮಾಡೋದು ಮಾತ್ರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಈ ಥರ ಚೆನ್ನಾಗಿ, ಅಂದರೆ ಗುಳ್ಳೆ ಇರೋದೆಲ್ಲ ಕಡಿಮೆ ಆಗೋವರೆಗೂ ನೀಟಾಗಿ ಬೇಯಿಸ್ಕೋಬೇಕು. ಆವಾಗ ಒಳಗಿಂದ ಬೆಂದಿದೆ ಅಂತ ಗೊತ್ತಾಗುತ್ತೆ. ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಥರ ಚೆನ್ನಾಗಿ ಮೇಲೆ ಕೆಳಗೆಲ್ಲ ಮಾಡಿದರೆ ಈ ಥರ ಫ್ರೈ ಆಗಿರುತ್ತೆ. ಮತ್ತು ಇನ್ನೊಂದು ಸ್ಟೆಪ್ ಹಾಕಿದಾಗಿದು ನೆಕ್ಸ್ಟು ಹಾಕಿದಾಗ ಈ ಥರ ಬಂದಿದೆ. ಊಟದ ಜೊತೆಗೆ ನಂಚ್ಕೊಳ್ಳೋಕ್ಕಿಲ್ಲ ಅಂದರೆ ಊಟನೇ ಮಾಡಲ್ಲ ನನ್ನ ಮಕ್ಕಳು. ಹಾಗಾಗಿ ಅವ್ರು ಕೇಳಿದ್ದನ್ನು ಮಾಡಿಕೊಡ್ಬೇಕಾಗುತ್ತೆ. ಮನೇಲಿದ್ದರೆ ಮಾಡ್ತೀನಿ, ನಾನು ಕಾಲೇಜಿಗೆ ಹೋದರೆ ಮಾಡೋದಕ್ಕಾಗೋದಿಲ್ಲ. ಬಟ್ ಮನೇಲಿರ್ಬೇಕಾದ್ರೆ ಅವ್ರು ಕೇಳಿದ್ದನ್ನು ಕಂಪಲ್ಸರಿ ಮಾಡಿಕೊಡ್ತೀನಿ ನಾನು. ಈ ಥರ ಎಲ್ಲ ತೆಗ್ದಿಟ್ಕೊಂಡ್ಬಿಡಬೇಕು ಅಷ್ಟೇ. ಈ ಥರ ಆಗಿದೆ ನೋಡಿ. ಇವಾಗ ಈರುಳ್ಳಿ ಬಜ್ಜಿ ಆಗಿರೋದ್ರಿಂದ ಈರುಳ್ಳಿಯಿಂದ ಡೆಕೋರೇಷನ್ ಮಾಡಿದ್ದೀನಿ. ಸ್ವಲ್ಪ ರೆಡ್ಡಾಗಿ ಕಾಣಿಸ್ತಿದೆ, ಯಾಕಂದರೆ ನನ್ನ ಖಾರ ಪುಡಿ ಫುಲ್ಲು ಕಲ್ಲರ್ ಇದೆ. ನೋಡಿ ತಂದೆ ಮಕ್ಕಳು ಎಲ್ಲ ತಿಂತಾ ಇದ್ದಾರೆ. ಇವನು ನೋಡ್ರಿ ಆ್ಯಕ್ಷನ್ ಕಿಂಗ್ ಇವನು. ಓಕೆ ಸೂಪರ್. ಈ ಥರ ಹೇಳ್ತಿದ್ದಾರೆ. ಆ್ಯಕ್ಚುಲಿ ನಾನು ಬುತ್ತಿನ ಹೊಲಕ್ಕೆ ಕಳಿಸಿದ್ದೆ. ಅವ್ರು ಮತ್ತೆ ವಾಪಸ್ ಬಂದು ಇಲ್ಲೇ ಮನೆಯಲ್ಲೇ ಊಟ ಮಾಡ್ತಿದ್ದಾರೆ. ಹೀಗಾಗಿದೆ ನೋಡಿ.
ಥ್ಯಾಂಕ್ ಯು.